ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಒಂದು ತಾಕತ್ತಿರುತ್ತೆ. ಹಂಗಾಗಿ ಎಲ್ಲಾ ಬೆಳೆಗಳಿಗೂ ಬೇರೆ ಬೇರೆ ತರಹದ ಬೀಜೋಪಚಾರಗಳು ಮಾಡ್ತಾರೆ. ಈಗೆಲ್ಲ ನಾವೆಲ್ಲ ಹೋಗಿ ಅಂಗಡಿಲಿ ಹೋಗಿ ಬೀಜ ತರೋದ್ರಿಂದ ಎಲ್ಲಾ ಬೀಜಗಳಿಗೂ ಬೀಜೋಪಚಾರ ಮಾಡಿನೇ ನಿಮ್ಗೆ ಕಳಿಸ್ತಾರೆ. ಯಾವ್ಯಾವ ಬೆಳೆಗೆ ಯಾವ್ಯಾವ ರೋಗ ಬರುತ್ತೆ ಆ ರೋಗನ ಹೆಂಗ್ ಹತೋಟಿ ಮಾಡ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಅದನ್ನ ನಾವು ಬಿತ್ತನೆ ಮಾಡ್ತೀವಿ. ಹೆಚ್ಚು ಕಡಿಮೆ ನವೆಂಬರ್ ಡಿಸೆಂಬರ್ ಹಾರ್ವೆಸ್ಟ್ ಮಾಡ್ತೀವಿ. ಅದನ್ನ ನಾವು ಯಾವಾಗ ಬಿತ್ತನೆ ಮಾಡ್ತೀವಿ ಅಂದ್ರೆ ಜೂನ್ ಜುಲೈಲಿ ಅದನ್ನ ನಾವು ಬಿತ್ತನೆ ಮಾಡ್ತೀವಿ. ಸುಮಾರು 7 ರಿಂದ 8 ತಿಂಗಳಾಗಿರುತ್ತೆ. 7 ರಿಂದ 8 ತಿಂಗಳ ಆಗೋದ್ರಿಂದ ಕೆಲವು ಬೆಳೆಗಳಲ್ಲಿ ಏನಾಗುತ್ತೆ, ಅದರ ಮೊಳಕೆ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಕಡಿಮೆ ಆಗ್ತಾ ಹೋದಾಗ ಇಲ್ಲಿ ಬಹಳಷ್ಟು ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ರೇಷ್ಮೆ ಇದೆ. ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಅಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ತುಮಕೂರು, ಆ ನಂತರ ಚಿತ್ರದುರ್ಗ. ಇದಾದ ನಂತರ ಡಿಪಾರ್ಟ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೇ ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ. ಅವ್ರ ಸಹಯೋಗದೊಂದಿಗೆ ಅವರಿಂದ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಕನಿಷ್ಠ 4 ಜನ ನೀವು ರೇಷ್ಮೆ ನಾಟಿ ಮಾಡಿದ್ರೆ, ಇಬ್ಬನೇಳೆ ನಾಟಿ ಮಾಡಿದ್ರೆ ಅದು ಸಾರ್ಥಕ ಆಗ್ತದೆ. ನಿಮ್ಮ ಗುಣಮಟ್ಟ ಹೆಚ್ಚುತ್ತದೆ, ನಿಮ್ಮ ಆರ್ಥಿಕ ಮಟ್ಟ ಹೆಚ್ಚುತ್ತದೆ. ಒಳ್ಳೆ ಹುಲ್ಲು ಮೇವು ಚೆನ್ನಾಗಿ ಬರುತ್ತೆ. ಈ ತರದ್ದು ನಮ್ಮ ವಿಶ್ವವಿದ್ಯಾಲಯದ ಶಾಸ್ತ್ರಗಾನ ನಾವು ಅಭಿವೃದ್ಧಿ ಪಡಿಸ್ತೀವಿ. ಅದು ಇಲಾಖೆ ವರ್ಗಾವಣೆಗೆ ಅಂತ ಕೊಡ್ತೀವಿ, ಅಂದ್ರೆ ರೈತರು ತಲುಪಿಸ್ತೀವಿ. ಅದರಲ್ಲಿ ಈಗ ಎಲ್ಲ ಕಡೆ ಬೀಜ ಸಿಗದೆ ಇರ್ಬೋದು, ಕೆಲವು ಬೀಜ ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತ. ಆದ್ರೂ ಅಕಸ್ಮಾತ್ ಸಿಗ್ಲಿಲ್ವಾ, ನಮ್ಮಲ್ಲಿ ಅಲಸಂದಿನೋ ಅಥವಾ ಹುರುಳಿನೋ ಭೂಮಿಗೆ ಹಾಕ್ಬಿಟ್ಟು ಅವು ಹೂ ಬಿಡೋ ಟೈಮಿಗೆ ಭೂಮಿಗೆ ಉಪಯೋಗ ಮಾಡಿ. ಇಷ್ಟೆಲ್ಲ ಉಪಯೋಗ ಇದೆ ಅಂತಂದ್ರೆ ನಾವು ಬೀಜೋಪಚಾರ ಮಾಡೋದೇ ಒಳಿತು. ಬೀಜೋಪಚಾರ ಮಾಡೋಣ, ಇಳುವರಿಯನ್ನು ಹೆಚ್ಚಿಸೋಣ. ಕಾಲೇಜಿನ ವಿದ್ಯಾರ್ಥಿನಿಯರ ಪರವಾಗಿ ಉತ್ಕೃಷ್ಟ ವಂದನೆಗಳನ್ನು ಸಲ್ಲಿಸುತ್ತೇನೆ.